ನಮಸ್ಕಾರ ವೀಕ್ಷಕರೇ, ಲಾಸ್ಟ್ ವಿಡಿಯೋನಲ್ಲಿ ನಾನು ಬೆಡ್ ಬ್ಲಾಕ್ ನ ಹೇಗೆ ಕ್ರಿಯೇಟ್ ಮಾಡೋದು ಮತ್ತೆ ಸೋಫಾನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಮತ್ತೆ ಡೈನಿಂಗ್ ಹಾಲ್ ನ ಈಗಿನ ವಿಡಿಯೋದಲ್ಲಿ ಕಮೋಡ್ ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಬಾತ್ರೂಮ್ದು, ಮತ್ತೆ ಅದರದ್ದು ವಾಶ್ ಬೇಸಿನ್ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಕಿಚನ್ ಅಲ್ಲಿ ಗ್ಯಾಸ್ ನ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಸಿಂಕ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನಾವು ಫರ್ನಿಚರ್ ಅಲ್ಲಿ ಫಸ್ಟ್ ಲೇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಈ ಕಮೋಡ್ ಅನ್ನ ಡ್ರಾ ಮಾಡೋಣ. ಕಮೋಡ್ ಡ್ರಾ ಮಾಡೋಕೆ ವೀಕ್ಷಕರೇ ಒಂದು ಲೈನ್ ಅನ್ನು ಡ್ರಾ ಮಾಡ್ಕೊಳ್ತೀನಿ ನಾನು. ಒನ್ ಫೀಟ್ 8 ಇಂಚ್ ತಗೊಂಡಿದ್ದೀನಿ. ಎಲಿಪ್ಸ್ ಅನ್ನು ಡ್ರಾ ಮಾಡ್ಕೊಳ್ತೀನಿ. ಇವಾಗ ಎಲಿಪ್ಸ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದು ನೋಡಕ್ಕೆ ನೀಟಾಗಿ ನಮಗೆ ಬಾತ್ರೂಮ್ ಅಲ್ಲಿ ಫಿಟ್ ಆಗೋ ತರ ನಾವು ಕೂರಿಸ್ಬೇಕಾಗುತ್ತೆ. ಸೊ ಶೇಪ್ ಓಕೆ, ಈ ರೀತಿ ತಗೊಳ್ತೀನಿ. ನೆಕ್ಸ್ಟ್ ಒಂದು ರೆಕ್ಟಾಂಗಲ್ ಅನ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಲೈನ್ ಎಂಟರ್. ನಮಗದು ಸೆಂಟ್ರಲ್ಲೇ ಇರಬೇಕು ರೆಕ್ಟಾಂಗಲ್. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ಕಡೆಗೆ 1 ಫೀಟ್, ನೆಕ್ಸ್ಟ್ ಪುನಃ ಈ ಕಡೆಗೆ 1 ಫೀಟ್ ಅನ್ನ ತಗೊಳ್ತೀನಿ. ನೆಕ್ಸ್ಟ್ ಇದು 4 ಇಂಚ್ ಅನ್ನು ಮಾಡ್ಕೊಳ್ತೀನಿ. ಮತ್ತೆ ಈ ಕಡೆ 2 ಫೀಟ್, ಮತ್ತೆ ಇದನ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನ ಮೂವ್ ಮಾಡ್ತೀನಿ ವೀಕ್ಷಕರೇ. ನೋಡಿ ಹೇಳ್ಕೊಂಡು ಹೋಗ್ತೀನಿ, ಆ ರೀತಿ ಮಾಡ್ಕೊಂಡು ಹೋಗಿ ಮೂವ್ ಎಂಟರ್ ಸೆಲೆಕ್ಟ್ ಆದ್ಮೇಲೆ ಸ್ವಲ್ಪ ಮೇಲೆ ಮೂವ್ ಮಾಡಬೇಕು. ಇವಾಗ ಇದ್ರೊಳಗಡೆ ಇರ್ತಕ್ಕಂಥ ಲೈನ್ ನ TR ಎಂಟರ್ ಪ್ರೆಸ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಆಯ್ತು ಇವಾಗ. ಮತ್ತೆ ಈ ಲೈನ್ ನೆಸೆಸಿಟಿ ಇರಲ್ಲ, ಇದನ್ನು ಕೂಡ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಇವಾಗ ಆರ್ಕ್ ಹೋಗ್ಬಿಟ್ಟು ಸ್ಟಾರ್ಟ್ ಎಂಡ್ ಡೈರೆಕ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲೊಂದು ಲೈನ್ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇದ್ರಲ್ಲೊಂದು ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಆರ್ತೋನ ಆಫ್ ಮಾಡ್ಕೊಂಡಿರಿ. ಸೊ ನಮಗದು ಡ್ರಾ ಮಾಡಕ್ಕೆ ಈಸಿ ಆಗುತ್ತೆ. ಆರ್ಥೋ ಆಫ್ ಮಾಡ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಇದನ್ನ ಈ ಕಡೆಗೆ ಕಾಪಿ ಮಾಡ್ಕೊಳ್ತೀನಿ. ಇವಾಗ ಆರ್ಥೋ ಆನ್ ಮಾಡ್ಕೊಳ್ಳಿ. MI ಎಂಟರ್, ಕಾಪಿ ಅಲ್ಲ MI ಎಂಟರ್. ಇದ್ರದ್ದು ಸೆಂಟರ್ ಪಾಯಿಂಟ್ಸ್ ಸಿಕ್ತು. ಸೊ ಡೌನ್ಗೆ ನಾವು ಡ್ರ್ಯಾಗ್ ಮಾಡಿದ್ರೆ ಈ ಕಡೆ ಒಂದು ಬರುತ್ತೆ, ನೋ ಅಂತ ಕೊಡಬೇಕು. ಮತ್ತೆ ಈ ಲೈನು ನಮಗೆ ನೆಸೆಸಿಟಿ ಇರಲ್ಲ, ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಝೂಮ್ ಮಾಡಿ. ಓಕೆ, ಇಲ್ಲ ಇದು ಇಲ್ಲ. ಸೊ ಇದನ್ನು ಕೂಡ ಟ್ರಿಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಎಂಟರ್ ಲೈನ್ ನ ತಗೊಳ್ತಿದ್ದೀನಿ. ಮತ್ತೆ ಇಲ್ಲಿ ನಮ್ದು ಎಂಡ್ ಆಗಿರೋದು ಸಿಗುತ್ತೆ ನೋಡಿ ಪಾಯಿಂಟ್, ಅದನ್ನು ಮತ್ತೆ ಈ ಕಡೆನು ಜಾಯಿನ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇದನ್ನ ಆಫ್ ಸೆಟ್ ಮಾಡ್ಕೊಳ್ತೀನಿ. ಎಂಟರ್ 1 ಇಂಚ್ ಅಂತ ತಗೊಳ್ತೀನಿ. ಇದನ್ನ ಆಫ್ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನ ನೆಕ್ಸ್ಟ್ EX ಎಂಟರ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದು ಫುಲ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಮತ್ತೆ ಆಫ್ ಸೆಟ್ ಎಂಟರ್ 1 ಇಂಚ್ ಎಂಟರ್. ಈ ರೆಕ್ಟಾಂಗಲ್ ಪೋರ್ಷನ್ ಇದೆಯಲ್ಲ ಇಲ್ಲಿಗೆ. ಸೊ ಇದು 1 ಇಂಚ್ ಬೇಡ, ಚೆನ್ನಾಗಿ ಕಾಣಲ್ಲ. ಆಫ್ ಸೆಟ್ ಎಂಟರ್ 0.5 ಇಂಚ್ ಎಂಟರ್ ಅಂತ ಕೊಟ್ಟಿದ್ದೀನಿ. 5 ಇಂಚ್ ಎಂಟರ್. ಓಕೆ, ನೆಕ್ಸ್ಟ್ ಇದನ್ನ ಮತ್ತೆ ಇನ್ನೊಂದು ನೀವು ಮಾಡ್ಬೋದು. ಈ ರೀತಿ ಟೈಮ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಜಾಯಿನ್ ಎಂಟರ್ ಕೊಟ್ಟು ಲೈನ್ ನ ಜಾಯಿನ್ ಮಾಡ್ಕೋಬಹುದು. ನೀವು ಎಲ್ಲ ಲೈನ್ ಬೇಗ ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಅಂತ ಕೊಟ್ಟು ಆಫ್ಸೆಟ್ ಎಂಟರ್ 0.5 ಇಂಚ್ ಎಂಟರ್ ಕೊಟ್ರೆ ನಿಮಗೆ ಅದು ಕರೆಕ್ಟ್ ಆಗಿ ಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಸರ್ಕಲ್ ಬರಬೇಕು. ಸೊ ಸರ್ಕಲ್ ನಾನು ಸೆಂಟರ್ ಲೈನ್ಗೆ ಎಲ್ಲ ಅಂತ ಟೈಪ್ ಮಾಡ್ಕೊಂಡು ನೋಡಿ, ಇದು ಸೆಂಟರ್ ಸಿಕ್ತು. ಸೊ ಒಂದು ಲೈನ್ ನ ಡ್ರಾ ಮಾಡ್ಕೊಂಡೆ. ಸರ್ಕಲ್ ನಾವು ಪ್ರೆಸ್ ಮಾಡಕ್ಕಿರುತ್ತಲ್ಲ ಬಟನ್, ಅದಕ್ಕೆ ಸೊ ಇಷ್ಟನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಒಂದು ಸರ್ಕಲ್ ನ ಡಿಲೀಟ್ ಮಾಡ್ತೀನಿ. ಸೊ ಇದು ವೀಕ್ಷಕರೇ ನಿಮ್ದು ಕಮೋಡ್ ಕ್ರಿಯೇಟ್ ಆಯ್ತು. ಇಷ್ಟೇ ಸಿಂಪಲ್ ಆಗಿ ಒಂದು ಕಮೋಡ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಮತ್ತೆ ನೀವು ಬೇರೆ ತರನು ಕಮೋಡ್ ನ ಕ್ರಿಯೇಟ್ ಮಾಡ್ಕೋಬಹುದು. ನೀವು ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದನ್ನ ನೋಡ್ಕೊಂಡು ಅದನ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡಿ ಅಂದ್ರೆ ಡೌನ್ಲೋಡ್ ಮಾಡಿ ಆದ್ಮೇಲೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಅದು ಫುಲ್ ಇಮೇಜ್ ಫುಲ್ ಸೆಲೆಕ್ಟ್ ಆಗುತ್ತೆ. ಎಕ್ಸಾಂಪಲ್ಗೆ ನೀವು ಇವಾಗ ಕಾರ್ನ ಡೌನ್ಲೋಡ್ ಮಾಡ್ತೀರಾ ಅನ್ಕೊಳ್ಳಿ, ಈ ತರ ಕ್ಲಿಕ್ ಮಾಡಿದ್ರೆ ಫುಲ್ ಸೆಲೆಕ್ಟ್ ಆಗುತ್ತೆ. ನೀವು ಅದನ್ನ ಎಕ್ಸ್ಪ್ಲೋರ್ ಎಂಟರ್ ಕೊಟ್ಟರೆ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಸೊ ನಿಮ್ಗೆ ಅವಾಗ ಏನ್ ಗೊತ್ತಾಗುತ್ತೆ, ಲೈನ್ಗಳು ಗೊತ್ತಾಗುತ್ತೆ, ಯಾವ ಲೈನ್ಗಳನ್ನ ಡ್ರಾ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ. ಅವಾಗ ನೀವು ಕಲ್ತ್ಕೋಬಹುದು ಯಾವ ರೀತಿ ಎಡಿಟ್ ಮಾಡ್ಬೋದು ಅಂತ. ಓಕೆ, ಇವಾಗ ಕಮೋಡ್ ಆಯ್ತು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಈ ವಾಶ್ ಬೇಸಿನ್ ನ ಡ್ರಾ ಮಾಡೋಣ. ಎಲ್ಲ ಸಿಂಪಲ್ ವೀಕ್ಷಕರು, ಯಾವುದು ಕಷ್ಟ ಅಲ್ಲ. ನಾವೆಷ್ಟು ಅಟ್ರಾಕ್ಟಿವ್ ಆಗಿ ಡ್ರಾ ಮಾಡಿ ಅಲ್ಲಿ ಪ್ಲೇಸ್ ಮಾಡ್ತೀವಿ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತೆ ಡೈಮೆನ್ಷನ್ ಇಂಪಾರ್ಟೆಂಟ್. ಇದು 2 ಫೀಟ್ ತಗೊಳ್ಳೋಣ ವಿಡ್ತ್. ಮತ್ತೆ ಈ ಕಡೆಗೆ 1 ಫೀಟ್ 6 ಇಂಚ್ ತಗೊಳ್ಳೋಣ. ಇದು ಬೇರೆ ಡೈಮೆನ್ಷನ್ ಅಲ್ಲಿ ಬರುತ್ತೆ. ನಾನು ಇವಾಗ ಈ ಡೈಮೆನ್ಷನ್ ಡ್ರಾ ಮಾಡ್ತಾ ಇದ್ದೀನಿ. ಆಫ್ಸೆಟ್ ಎಂಟರ್ ಮತ್ತೆ ಇದನ್ನ ಎಂಟರ್ ಲೈನ್. ನಾನು ಇದು ರೆಕ್ಟಾಂಗಲ್ ತಗೊಂಡಿದ್ರು ಆಗ್ತಿತ್ತು. ಓಕೆ, ನಾನು ಮತ್ತೆ ಇನ್ನೊಂದು ನಾನು ಮಾಡ್ಬೇಕಾದ್ರೆ ಒಂದೊಂದು ಮಿಸ್ಟೇಕ್ಗಳಾಗ್ಬೋದು ಅಥವಾ ಕಮೆಂಟ್ಗಳು ಇನ್ನೂ ಶಾರ್ಟ್ ಕಟ್ ಕಮೆಂಟ್ಗಳು ಇರ್ಬೋದು. ನಿಮಗೆ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ನೋಡೋರ್ಗೂ ಈಸಿ ಆಗುತ್ತೆ, ನನಗೂ ಈಸಿ ಆಗುತ್ತೆ. ಎಲ್ಲಾನು ಕಲಿಯಕ್ಕಾಗಲ್ವಲ್ಲ, ಎಲ್ಲರಿಂದನೂ ಕಲಿಬೇಕಾಗುತ್ತೆ. ಆಫ್ಸೆಟ್ ಎಂಟರ್ 1 ಇಂಚ್ ಎಂಟರ್. ಸೊ ಇದನ್ನ ಡ್ರಾ ಮಾಡ್ಕೊಂಡೆ. ನೆಕ್ಸ್ಟ್ ಇದನ್ನ ಸೆಂಟರ್ ಲೈನ್ ನ ಬೇಕು ನಮ್ಗೆ, ಅದನ್ನ ಡ್ರಾ ಮಾಡ್ಕೊಳ್ತಿದ್ದೀನಿ. ಯಾಕೆಂದ್ರೆ ಇಲ್ಲೊಂದು ನಮ್ದು ಟ್ಯಾಪ್ ಅನ್ನ ಫಿಕ್ಸ್ ಮಾಡ್ಬೇಕಾಗುತ್ತೆ, ಅದಕ್ಕೋಸ್ಕರ
ಓಕೆ, ಇದನ್ನ ಆ ಕಡೆಯಿಂದ ಡ್ರಾ ಮಾಡ್ಕೊಳ್ತೀನಿ, ಯಾಕಂದ್ರೆ ಆ ಕಡೆಯಿಂದ ಟ್ಯಾಪ್ನ ಕೂರ್ಸೋಣ ಅಂತ. ಮಿಡ್ ಪಾಯಿಂಟ್ ಸಿಕ್ತು ನಮಗೆ, ಇಲ್ಲಿ ಡ್ರಾ ಮಾಡ್ಕೊಂಡೆ. ನೆಕ್ಸ್ಟು ಸೆಂಟರಲ್ಲೇ ಸೆಲೆಕ್ಟ್ ಆಗ್ತಾ ಇದೆ. ಇಲ್ಲಿ ನಮಗೆ ಅದು ವಾಟರ್ ಹೋಗೋಕ್ಕೆ ನಾವು ಅಲ್ಲಿ ಇದು ಕೊಡಬೇಕಾಗಿರೋದ್ರಿಂದ, ವಾಟರ್ ಹೋಗೋಕ್ಕೆ ಇಲ್ಲೊಂದು ಹೋಲ್ ಕೊಡಬೇಕಾಗಿರೋದ್ರಿಂದ ನಾವು ಅದನ್ನ ಫುಲ್ ತಗೊಳ್ಳೋದು ಬೇಡ, ಇಷ್ಟು ತಗೊಳ್ಳೋಣ. ನೆಕ್ಸ್ಟ್ ಪುನಃ ಆಫ್ ಸೆಟ್ ಎಂಟರ್ 0.5 ಇಂಚ್ ಎಂಟರ್. ನಾನು ನೀಟಾಗಿ ಕಾಣಂಗೆ ತಗೊಳ್ತಾ ಇದ್ದೀನಿ. ಇದು ಟ್ಯಾಪ್ ಎಲ್ಲ ಸ್ಟ್ಯಾಂಡರ್ಡ್ಸ್ ಡೈಮೆನ್ಷನ್ ಏನು ಅಪ್ಲೈ ಮಾಡಬೇಕಾಗಿರಲ್ಲ, ನಾರ್ಮಲ್ ಆಗಿ ನಿಮಗೆ ಗೊತ್ತಿರೋದು ಅಪ್ಲೈ ಮಾಡಿದ್ರೆ ಆಗುತ್ತೆ, ನೋಡೋಕ್ಕೆ ನೀಟಾಗಿ ಕಾಣಬೇಕಷ್ಟೇ. ನೆಕ್ಸ್ಟ್ ಆಫ್ ಸೆಟ್ ಎಂಟರ್ 1 ಇಂಚ್ ತಗೊಳ್ತಾ ಇದ್ದೀನಿ ಇಲ್ಲಿ ಟ್ಯಾಪ್ ತರದ್ದು ಕೂರ್ಸೋಕ್ಕೆ. ಓಕೆ, ಇದಿಷ್ಟು ಆಯಿತು. ನೆಕ್ಸ್ಟ್ ಇಲ್ಲೊಂದು ಸರ್ಕಲ್ನ ಕೂರಿಸ್ಬೇಕು ನಾವು. ಸೊ ಲೈನ್ ಎಂಟರ್ ತಗೊಂಡೆ, ನೋಡಿ ಮಿಡ್ ಪಾಯಿಂಟ್ ಅದೇ ತೋರಿಸುತ್ತೆ. ನಾನು ಸರ್ಕಲ್ನ ಓಕೆ ಮಿಡ್ ಪಾಯಿಂಟ್ ಸಾರಿ ನಾವು ಸರ್ಕಲ್ನ ತಗೋಬೇಕು, ಮತ್ತೆ ಮಿಡ್ ಪಾಯಿಂಟ್ ತೋರಿಸುತ್ತೆ. ಓಕೆ, ನೀವು ಮಿಡ್ ಪಾಯಿಂಟ್ ತೋರ್ಸಕ್ಕೆ ಏನು ಮಾಡಿ ಗೊತ್ತಾ, ಸರ್ಕಲ್ನ ಡ್ರಾ ಮಾಡಿಕೊಂಡು ಈ ಲೈನ್ ಮತ್ತೆ ಇಲ್ಲಿ ಇದು ನೋಡಿ, ಇದು ಮೇನ್ ಇಂಪಾರ್ಟೆಂಟು, ಸ್ನ್ಯಾಪ್ ಕರ್ಸರ್. ಇದನ್ನ ನೀವು ಆನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಇದನ್ನ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ಅದು ನಿಮಗೆ ತೋರಿಸಲ್ಲ. ನೀವು ಸಿಂಪಲ್ ಆಗಿ ಸರ್ಕಲ್ನ ಕ್ಲಿಕ್ ಮಾಡಿ ಈ ಲೈನ್ಗೆ ತಗೊಂಡ್ ಬಂದ್ರೆ ಈ ಲೈನ್ ಅಪಿಯರ್ ಆಗುತ್ತೆ. ಸೊ ನೀವು ಅದನ್ನ ಡ್ರಾ ಮಾಡ್ಕೋಬಹುದು. 0.5 ಇಂಚು ಎಂಟರ್ ಕೊಡ್ತಾ ಇದ್ದೀನಿ, ನಮಗೊಂದು ಸರ್ಕಲ್ ಡ್ರಾ ಆಯಿತು. ಬೇಕಾದ್ರೆ ನಿಮಗೆ ಅದನ್ನ ದೊಡ್ಡದು ಮಾಡ್ಕೋಬಹುದು. ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇದೆ, ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ ಅಂದ್ರೆ ನೀವು ಅದನ್ನ 1 ಇಂಚನ್ನು ಕೂಡ ಕೊಡ್ಕೋಬಹುದು. 1 ಇಂಚ್ ಕೊಟ್ಟಿದ್ದೀನಿ ನಾನು ಇವಾಗ. ನೆಕ್ಸ್ಟ್ ಇದ್ರ ಮಧ್ಯದಲ್ಲಿ ನಾವು ಎಲಿಪ್ಸ್ ಅನ್ನ ಡ್ರಾ ಮಾಡೋಣ. ಎಲಿಪ್ಸ್ ಅನ್ನ ಡ್ರಾ ಮಾಡೋಕ್ಕೆ ELI ಎಲಿಪ್ಸ್ ಅಂತ ಬಂತು. ಸೊ ನಮಗೆ ಬೇಸ್ ಪಾಯಿಂಟ್ ಕೇಳ್ತಾ ಇರೋದು. ಓಕೆ, ಸೆಂಟರ್ ಇಂದ ತಗೊಳ್ತಾ ಇದ್ದೀನಿ, ಮತ್ತೆ ಇದು ಎಂಡ್. ಸೊ ನಿಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ನಾನು ಇಷ್ಟು ತಗೊಳ್ತಾ ಇದ್ದೀನಿ, 1/4 ಇಂಚ್ ಅಂತ ಬಂದಿದೆ. ನೆಕ್ಸ್ಟ್ ಅರೇ ಕಮಾಂಡ್ ನ ಯೂಸ್ ಮಾಡಬೇಕು. ARA ಅರೇ ಬಂದು ಶೋ ಆಗ್ತಾ ಇದೆ. ಎಂಟರ್, ಯಾವ ಆಬ್ಜೆಕ್ಟ್ ನ ಅರೇ ಮಾಡಬೇಕು ಇದನ್ನ, ಮತ್ತೆ ಎಂಟರ್, ಯಾವ ತರ ಬೇಕು ಅಂತ ಕೇಳ್ತಾ ಇದೆ. ಪೋಲಾರ್, ಬೇಸ್ ಪಾಯಿಂಟ್ ನ ಸೆಲೆಕ್ಟ್ ಮಾಡಿ ಅಂತ ಕೇಳ್ತಾ ಇದೆ. ಬೇಸ್ ಪಾಯಿಂಟ್ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಎಂಟರ್. ಓಕೆ ಸಾರಿ, ಇದು ಅದೇ ಕ್ರಿಯೇಟ್ ಆಗುತ್ತೆ. ಓಕೆ, ನೀವು ಬೇರೆ ಕಡೆ ಪ್ರೆಸ್ ಮಾಡಿದ್ರೆ ಅದು ಕ್ರಿಯೇಟ್ ಆಗುತ್ತೆ. ಸೊ ಇದಿಷ್ಟು ಕ್ರಿಯೇಟ್ ಆಯ್ತು. ಮತ್ತೆ ಈ ಲೈನ್ ಕಾಣಲ್ಲ ನಮಗೆ ಟ್ಯಾಪ್ ಹತ್ರ, ಅದನ್ನ ಟ್ರಿಮ್ ಮಾಡ್ತೀನಿ. ನೆಕ್ಸ್ಟ್ ಇದು ಡಿಸೈನ್ ಆಗಿ ಕಾಣ್ಬೇಕಂದ್ರೆ ಹ್ಯಾಚ್ ಎಂಟರ್. ಯಾವಾಗಲೂ ನಾವು ಡಿಸೈನ್ ಆಗಿ ಕಾಣ್ಬೇಕಂದ್ರೆ ಹ್ಯಾಚ್ ಅನ್ನ ಯೂಸ್ ಮಾಡಬೇಕು. ಹ್ಯಾಚ್ ಅನ್ನು ಯೂಸ್ ಮಾಡಿ ನೋಡಿ, ಇವಾಗ ಈ ಕಡೆಗೆ ಪ್ಲೇಸ್ ಮಾಡ್ತೀನಿ ನಾನು. ಬಾರ್ಡರ್ ಏನಿದೆ ಅಲ್ಲಿಗೆ ನಾವು ಹ್ಯಾಚ್ ಅನ್ನ ತಗೊಂಡಾಗ ಅದು ಎಲ್ಲಾ ಏರಿಯಾಗೂ ತಗೊಳಕ್ ಟ್ರೈ ಮಾಡುತ್ತೆ. ಸೊ ಹ್ಯಾಂಗ್ ಆಗುತ್ತೆ ಸ್ವಲ್ಪ. ನಾನು ಇವಾಗ ಆ ರೆಕ್ಟಾಂಗಲ್ ಪೋರ್ಷನ್ ಏನಿತ್ತು ಅಲ್ಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿದ್ರೆ ಇವಾಗ ಹ್ಯಾಚ್ ಅನ್ನ ಅಪ್ಲೈ ಮಾಡಿದ್ದೀನಿ. ಮತ್ತೆ ಈ ಟ್ಯಾಪ್ಗೂ ಕೂಡ ಸ್ವಲ್ಪ ನೀಟಾಗಿ ಕಾಣಲಿ ಅಂದ್ಬಿಟ್ಟು ಇದಕ್ಕೂ ಹ್ಯಾಚ್ ಅನ್ನ ಅಪ್ಲೈ ಮಾಡೋಣ. 0.01 ಅಂತ ಕೊಡ್ತಾ ಇದ್ದೀನಿ. ಓಕೆ ನೋಡಿ, ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತೀನಿ, ಅದನ್ನ ಚೆನ್ನಾಗಿ ಕಾಣುತ್ತೀನಿ ನಾನು. ನಿಮಗೆ ಹೇಗೆ ಕಾಣುತ್ತೆ ಹಾಗೆ 0.1 ಎಂಟರ್, ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಬೇಕು. 0.9 ಎಂಟರ್, ಜಾಸ್ತಿ ಆಯಿತು. ಓಕೆ, 0.01 ಎಂಟರ್. ಓಕೆ, ಸೇಮ್ ಅದೇನೆ ನೋಡಿ, ಇವಾಗ ಸ್ವಲ್ಪ ನೀಟಾಗಿ ಕಾಣುತ್ತೆ. ಇದು ಟ್ಯಾಪ್, ಇದು ನಮಗೆ ಹೋಲ್ ವಾಟರ್. ಓಕೆ, ಸೊ ಇದಿಷ್ಟು ಒಂದು ವಾಶ್ ಬೇಸಿನ್ ನೀವು ಬಾತ್ರೂಮ್ ಅಲ್ಲಿ ಇಡೋಕೆ ಮಾಡ್ಕೋಬಹುದು. ನೆಕ್ಸ್ಟ್ ಇದು ವಾಶ್ ಬೇಸಿನ್ ಆದ್ಮೇಲೆ ಗ್ಯಾಸ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಇದನ್ನ ತಗೋಬಿಡ್ತೀನಿ. ನೀವು ಎಲ್ಲ ಬ್ಲಾಕ್ಗಳನ್ನ ನೀವು ನೋಡ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ನೀವೇ ಓನ್ ಆಗಿ. ಇದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಿಜ ನಾನು ಹೇಳೋದು ನಿಮಗೆ, ನೀವು ಎಲ್ಲ ಸಾಫ್ಟ್ವೇರ್ಗಳಲ್ಲೂ ಕೂಡ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಇಂಪಾರ್ಟೆಂಟು. ನಿಮ್ಗೆ ಅಷ್ಟು ಬೇಗ ನೀವು ಕಲಿತೀರಾ ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತೀನಿ. ಸಾಫ್ಟ್ವೇರ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲರೂ ಹೇಳ್ಕೊಡ್ತಾರೆ, ಬಟ್ ಅದರಲ್ಲಿ ಪ್ರೋ ಆಗೋದು, ಅದರಲ್ಲಿ ತುಂಬಾ ಚೆನ್ನಾಗಿ ಎಡಿಟಿಂಗ್ ಕಲಿಯೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದು 10 ಇಂಚು, ಇದು 2 feet 5 inch ಕೊಟ್ಟಿದ್ದೀನಿ ವಿಡ್ತ್. ಸೊ ಇದನ್ನು ಕೂಡ 2 feet 5 inch. ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಫ್ ಸೆಟ್ ಎಂಟರ್ 1 ಇಂಚು. ನಾವು ಬಾರ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ನೆಕ್ಸ್ಟ್ ಇದನ್ನ ಟ್ರಿಮ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ದಯವಿಟ್ಟು ಕೇಳಿ, ನಾನು ಕ್ಲಿಯರ್ ಅನ್ನ ಮಾಡ್ತೀನಿ. ನೆಕ್ಸ್ಟ್ ಸರ್ಕಲ್ನ ತಗೊಳ್ತೀನಿ. ಒಂದು ಸರ್ಕಲ್ನ ಈ ಪ್ಲೇಸಲ್ಲಿ ಒಂದನ್ನ ಡ್ರಾ ಮಾಡ್ತೀನಿ. ಮತ್ತೆ ಅದೇ ಥರ ಸರ್ಕಲ್ ಈ ಕಡೆಗೆ ಬೇಕು. MI ಎಂಟರ್, ಮಿಡ್ ಪಾಯಿಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆ ಕಡೆಗೂ ಡ್ರಾ ಆಗುತ್ತೆ, ನೋ ಕೊಡ್ತೀನಿ. ನೆಕ್ಸ್ಟ್ ಲೈನ್ ಎಂಟರ್, ಮಿಡ್ ಪಾಯಿಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತೆ ಸರ್ಕಲ್ ಅನ್ನು ತಗೊಳ್ತೀನಿ. ಇಲ್ಲಿಂದ ಒಂದು ಸರ್ಕಲ್ ಅನ್ನ ಡ್ರಾ ಮಾಡ್ತೀನಿ, ಈ ಕಡೆ ಒಂದು ಸ್ವಲ್ಪ ದೊಡ್ಡದಾಗಿರೋದು. ಓಕೆ, ನೆಕ್ಸ್ಟ್ ಇದನ್ನ ಡಿಲೀಟ್ ಮಾಡ್ತೀನಿ. ಆಫ್ಸೆಟ್ ಎಂಟರ್, ಮತ್ತೆ ಸರ್ಕಲ್ಗೆ ಓಕೆ ಆಫ್ಸೆಟ್ ಎಂಟರ್ 2 inch ಎಂಟರ್ ದೊಡ್ಡದಾಗುತ್ತೆ. ಓಕೆ, ಆಫ್ಸೆಟ್ ಎಂಟರ್ 0.5 inch ಎಂಟರ್ ಕೊಡ್ತೀನಿ. ಸ್ವಲ್ಪ ಒಳಗಡೆ ನಮ್ದು ಅಲ್ಲಿ
ಗ್ಯಾಸ್ದು ಬೆಂಕಿ ಬರೋಕೆ ಬರುತ್ತಲ್ಲ ಅದನ್ನ ಲೆಂತ್ ಎಂಟರ್ ಕೊಡ್ತಾ ಇದ್ದೀನಿ, ಸೆಂಟರ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನ ಎಲ್ಲ ಕಡೆಗೂ ಡ್ರಾ ಮಾಡ್ತಾ ಇದ್ದೀನಿ. ನೀವು ಫಾಲೋ ಮಾಡಿ ಇದನ್ನೇ, ಮತ್ತೆ ಅದೇ ರೀತಿ ಬೇರೆ ಬೇರೆ ಬ್ಲಾಗ್ಗಳನ್ನ ಟ್ರೈ ಮಾಡಿ ಚೆನ್ನಾಗಿ ಕಲಿತೀರಾ ನೀವು. ಅದೇ ನಾನು ನನ್ನ ಕಡೆಯಿಂದ ಕೊಡ್ತಕ್ಕಂಥ ಟಿಪ್ಸ್ ಏನು ಅಂತ ಹೇಳಿದ್ರೆ, ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ತುಂಬ ಕಲಿತೀರಾ, ಮತ್ತೆ ಅಷ್ಟೇ ಸ್ಪೀಡಾಗಿ ವರ್ಕ್ ಮಾಡ್ತೀರಾ. ನಾವು ಸ್ಪೀಡಾಗಿ ವರ್ಕ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ರೀತಿ, ಅದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಇಲ್ಲೊಂದು ಸರ್ಕಲ್ ಅನ್ನು ಡ್ರಾ ಮಾಡೋಣ. ನೆಕ್ಸ್ಟ್ TR ಎಂಟರ್ ಸೆಂಟ್ರಲ್ ಇರೋದನ್ನ ಡಿಲೀಟ್ ಮಾಡೋಣ. ಇದು ನಮಗೊಂದು ಒಲೆ ಅಂತ ಕರಿತೀವಿ ಕನ್ನಡದಲ್ಲಿ, ಆ ರೀತಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿ ಮಾಡೋಣ. ಸೊ ನಾನು ಮಾಡಲ್ಲ, ಓಕೆ ಮಾಡ್ತೀನಿ ನೋಡೋಣ, ಯಾಕೆಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ. ನೋಡಿ ಟೈಮ್ ಜಾಸ್ತಿ ಆದಷ್ಟು ನೋಡಕ್ ನಿಮಗೂ ಬೋರ್ ಆಗ್ಬಿಡುತ್ತೆ. ಸೊ ಇದೇ ರೀತಿ ಇಲ್ಲೂ ಕ್ರಿಯೇಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಗ್ಯಾಸ್ ಕೂಡ ರೆಡಿ ಆಗುತ್ತೆ, ಮತ್ತೆ ಬಾರ್ಡರ್ಗೆ ಹ್ಯಾಚ್ ಅನ್ನ ಮಾಡ್ಕೊಳ್ಳಿ, ಮತ್ತೆ ಈ ಕಡೆ ಇಲ್ಲೂ ಬೇಕಂದ್ರೂ ಕೂಡ ಹ್ಯಾಚ್ ಅನ್ನ ನೀವು ಮಾಡ್ಕೋಬಹುದು. ನಾನು ನೋಡಿ ಇಲ್ಲಿ ಮಾಡಿದ್ದೀನಿ, ನಾನು ಈ ರೀತಿ ಮಾಡ್ಕೊಳ್ಳಿ. ಯಾಕೆ ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ ಅಂತ ಹೇಳಿದ್ರೆ ಆಟೋಕ್ಯಾಡ್ ನಿಮಗೆ ಗೊತ್ತಿರುತ್ತೆ, ಸ್ವಲ್ಪ ನಾನು ಏನ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ, ಮುಂದೆ ನೀವು ಪ್ರೊಸೀಡ್ ಆಗಿ ನೀವು ಕಲಿತೀರಾ. ನೆಕ್ಸ್ಟ್ ಗ್ಯಾಸ್ ಆದ್ಮೇಲೆ ಇಲ್ಲಿ ಸಿಂಕ್ ಇದೆ ನೋಡಿ, ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿದೆ, ಅದನ್ನ ನಾನು ಅದಕ್ಕೆ ಹೇಳ್ಕೊಡ್ತೀನಿ ನಿಮ್ಗೆ, ಅದು ಯಾವ ರೀತಿ ಕ್ರಾಸ್ ಬರುತ್ತೆ ಅಂತ. ಫುಲ್ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ವಿಡಿಯೋನು ಕೂಡ ಲೆಂತ್ ಆಗುತ್ತೆ, ನಿಮಗೂ ನೋಡೋಕೆ ಕೂಡ ಬೋರ್ ಆಗುತ್ತೆ. ನಾವು ಯಾವತ್ತು ಕಲಿಬೇಕಾದ್ರೆ ಬೋರ್ ಅನ್ನಿಸ್ಬಾರ್ದು ನಮಗೆ, ನೀವು ನೀಟಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಗೂಗಲ್ ಸ್ಕೆಚ್ಅಪ್ಗಳಲ್ಲಿ ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಂಡು ಹೋಗ್ತೀನಿ ನಾನು, ಬಟ್ ಆಟೋಕ್ಯಾಡ್ ಸ್ವಲ್ಪ ಬೇಸಿಕ್ ಎಲ್ರಿಗೂ ಗೊತ್ತಿರೋದ್ರಿಂದ ನಾನು ಹೇಗೆ ಸ್ಟಾರ್ಟ್ ಮಾಡ್ಬೇಕಂತ ತೋರಿಸ್ತೀನಿ, ನೀವು ಎಂಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಇದನ್ನು ಅಷ್ಟೇ ಲೆಂತ್ ಎಂಟರ್, ಇದು 2 feet ಅನ್ನ ತಗೊಳ್ತಾ ಇದೀವಿ, 2 feet, ಮತ್ತೆ ಈ ಕಡೆಗೆ 2 feet ತಗೊಳ್ತಾ ಇದ್ದೀನಿ, ಮತ್ತೆ 2 feet. ಇದು ರೆಕ್ಟಾಂಗುಲರ್ ಡ್ರಾ ಮಾಡ್ಕೋಬಹುದಾಗಿತ್ತು, ಓಕೆ ಇರಲಿ. ನೆಕ್ಸ್ಟ್ ಎಲಿಪ್ಸ್ ಅನ್ನ ಮತ್ತೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಈ ತರ ಶೇಪ್ ಬರೋಕೆ. ಸೊ ಇಲ್ಲೊಂದು ಎಲಿಪ್ಸ್ ಅನ್ನ ತಗೊಂಡೆ, ಎಷ್ಟು ಡೈಮೆನ್ಷನ್ ಬೇಕು ಅಂತ ಕೇಳ್ತಾ ಇದೆ, ಓಕೆ ಇದು ತಪ್ಪಾಯ್ತು. ಎಲಿಪ್ಸ್ ಎಂಟರ್, ಎಷ್ಟು ದೊಡ್ಡದು ಬೇಕು ಅಂತ ಕೇಳ್ತಾ ಇದೆ, ಓಕೆ ನಾನು ಇಷ್ಟು ಬೇಕು. ಸೊ ಅದು ನಾವು ಮಿಡಲ್ ಲೈನ್ಗೆ ಕೂರಿಸ್ಬೇಕು. ಸೊ ನಾನೇನ್ ಮಾಡ್ತೀನಿ, ಇದ್ರದ್ದೊಂದು ಮಿಡಲ್ ಲೈನ್ ಡ್ರಾ ಮಾಡ್ಕೊಳ್ತೀನಿ, ಮತ್ತೆ ಅದೇ ರೀತಿ ಇದ್ರದ್ದೊಂದು ಮಿಡಲ್ ಲೈನ್ ಡ್ರಾ ಮಾಡ್ಕೊಂಡು ಮೂವ್ ಮಾಡ್ಕೊಳ್ತೀನಿ. ಅದನ್ನ ನೋಡಿ ಈ ರೀತಿ ನೀವು ಸೆಂಟರ್ಗೆ ತಗೊಬರ್ಬೋದು. ನೋಡಿ ಇಷ್ಟೇ, ಬೇಗ ಸೆಂಟರ್ಗೆ ತಗೊಂಡ್ ಬಂದೆ. ನೆಕ್ಸ್ಟ್ ಇವಾಗ ಇಲ್ಲಿ ನಮಗೆ ಕ್ರಾಸ್ ಆಗಬೇಕು, ನಾವು ಅದಕ್ಕೆ ಫಿಲ್ಲೆಟ್ ಅನ್ನ ಯೂಸ್ ಮಾಡೋಣ. ಫಿಲ್ಲೆಟ್ ಕಮಾಂಡ್ ನ ಯೂಸ್ ಎಂಟರ್, ರೇಡಿಯಸ್ ನಮಗೆ ಆಗ್ಬೇಕು. ಎಷ್ಟು ರೇಡಿಯಸ್ ಅಂತ ಕೇಳ್ತಾ ಇದೆ, 1 inch ಅಂತ ಕೊಡ್ತೀನಿ. ನೆಕ್ಸ್ಟ್ ಇದನ್ನ ಕ್ಲಿಕ್ ಮಾಡ್ತೀನಿ, ಈ ಕಡೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಸ್ಪೇಸ್ ಬಾರ್ ನ ಪ್ರೆಸ್ ಮಾಡಿ ರಿಪೀಟ್ ಆಗೋಕೆ ಅದು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಆಯ್ತು. ಜಾಸ್ತಿ ಬೇಕಂದ್ರೆ 2 inch ಕೊಟ್ರೆ ಜಾಸ್ತಿ ಆಗುತ್ತೆ, ಬೇಕಂದ್ರೆ 2 inch ಮಾಡಿ ತೋರಿಸ್ತೀನಿ ಬೇಗ. ಓಕೆ ಫಿಲ್ಲೆಟ್ ಎಂಟರ್ ರೇಡಿಯಸ್ 2 inch ಕೊಡ್ತಾ ಇದ್ದೀನಿ, ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ ಸ್ವಲ್ಪ ಜಾಸ್ತಿ ಆಯ್ತು ಇವಾಗ, ಈ ರೀತಿ 3 inch ಕೊಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಆಫ್ಸೆಟ್ ಎಂಟರ್, 1 inch ಎಂಟರ್, ಇದರಲ್ಲಿ ಒಂದು ಸರ್ಕಲ್ ಡ್ರಾ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸೇಮ್ ಒಂದು ಎಲ್ಲನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಟ್ಯಾಪ್ ಬರಬೇಕಾಗುತ್ತೆ, ಟ್ಯಾಪ್ನು ಕೂಡ ಒಂದು ಡ್ರಾ ಮಾಡ್ಬಿಡ್ತೀನಿ. ಇಲ್ಲಿ ತನಕ ಎಂಡ್ ಮಾಡ್ತಾ ಇದ್ದೀನಿ ನಾನು ಅದನ್ನ. ಆಫ್ಸೆಟ್ ಎಂಟರ್ 0.5 inch ಎಂಟರ್, ಆ ಕಡೆಗೆ ಸ್ವಲ್ಪ 5 inch, ಈ ಕಡೆ 5 inch, ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ ಆ ಹೋಲ್ ಬರೋದ್ರಿಂದ ವಾಟರ್ ಹೋಗೋಕೆ ಇಲ್ಲೊಂದು ಲೈನ್ ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ, ಅಲ್ಲಿಗೆ ನಾನು ಟ್ಯಾಪ್ ಅನ್ನ ಕ್ಲೋಸ್ ಮಾಡೋಕೆ. ನೆಕ್ಸ್ಟ್ ಸರ್ಕಲ್ ನ ಡ್ರಾ ಮಾಡ್ಕೊಳ್ತೀನಿ, ಎಂಟರ್. ಇವಾಗ ಲೈನ್ ಕಾಣ್ತಾ ಇಲ್ಲ, ಸೊ ಲೈನ್ ತಗೊಂಡು ಸೆಂಟರ್ ಪಾಯಿಂಟ್ ನ ಸೆಲೆಕ್ಟ್, ಓಕೆ ಸಾರಿ ಸರ್ಕಲ್ ನ ತಗೊಂಡು ಈ ಪಾಯಿಂಟ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಕ್ರಿಯೇಟ್ ಆಗುತ್ತೆ, 1 inch ಎಂಟರ್. ನೆಕ್ಸ್ಟ್ ಇದ್ರೊಳಗಡೆ ಎಲಿಪ್ಸ್ ಅನ್ನ ಡ್ರಾ ಮಾಡಬೇಕು, ಎಲಿಪ್ಸ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಗ್ಯಾಸ್ ಕೂಡ ಆಯ್ತು, ಓಕೆ ಇದು ಜಾಸ್ತಿ ಲೆಂತ್ ಆಗಲ್ಲ ವಿಡಿಯೋ. ನೋಡಿ ವೀಕ್ಷಕರ, ನಾನು ಹೇಳ್ಕೊಡ್ತಿರೋದನ್ನ ಜಾಸ್ತಿ ಜನ ಕಲ್ತ್ಕೊಂಡ್ರೆ ಅದು ನನಗೂ ಕೂಡ ವಿಡಿಯೋ ಮಾಡಿದಕ್ಕೆ ಒಂದು ಸಾರ್ಥಕತೆ ಇರುತ್ತೆ, ಖುಷಿ ಆಗುತ್ತೆ. ಮತ್ತೆ ಇನ್ನೊಂದು ನೋಡಿ, ವಿಡಿಯೋ ಮಾಡೋಕೆ ಎಷ್ಟು ಗಂಟೆ ತಗೊಳುತ್ತೆ ಅನ್ನೋದೊಂದು ಹೇಳ್ತೀನಿ. 2 hours ಬೇಕು. ನೀವು ಇಲ್ಲಿ ನೋಡೋದು 14 ನಿಮಿಷ 15 ನಿಮಿಷ ವಿಡಿಯೋ, ಬಟ್ ಅದಕ್ಕೆ ಟೈಮ್ ಹಿಡಿಯೋದು 2 ಗಂಟೆ. ಅದನ್ನ ಏನಕ್ಕೆ 2 ಗಂಟೆ ಬೇಕು ಅಂತ ಅನ್ಸಿದ್ರೆ ನೀವು ಒಂದ್ಸರಿ ವಿಡಿಯೋ ಮಾಡಿ ಒಂದು 14 ನಿಮಿಷದ, ನಿಮಗೆ ಅರ್ಥ ಆಗುತ್ತೆ. ಓಕೆ ಇವಾಗ ಸುಮ್ಮನೆ ಹೇಳ್ಬೇಕು ಅನ್ನಿಸ್ತು. ಎಲಿಪ್ಟಿಕಲ್ ಶೇಪ್ ನ ನಾವಿವಾಗ ಅರೆ ಕಮಾಂಡ್ ಯೂಸ್ ಮಾಡ್ಕೊಂಡು ಸ್ಪ್ರೆಡ್ ಮಾಡೋಣ. ಅರೆ ಸಾಗುತ್ತಿದೆ ಅಂತಲ್ಲ, ಅರೆ ಅಂತ. ಎಂಟರ್, ಸೆಲೆಕ್ಟ್ ಆಬ್ಜೆಕ್ಟ್ ಎಂಟರ್. ನೆಕ್ಸ್ಟ್ ಪೋಲಾರ್ ಬೇಕು, ಬೇಸ್ ಪಾಯಿಂಟ್ ಸೆಲೆಕ್ಟ್ ಮಾಡಬೇಕು, ಅದು ಆಟೋಮೆಟಿಕ್ ಆಗಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಲೈನ್ ನ ಕ್ಲೋಸ್ ಮಾಡ್ತೀನಿ. ಈ ರೀತಿ ವೀಕ್ಷಕರೇ ನೀವು ಇದಕ್ಕೆಲ್ಲ ಹ್ಯಾಚ್, ಮತ್ತೆ ಇದು ಕಾಣಲ್ಲ ನಮಗೆ ಟಾಪ್ ಇಂದ ನೋಡಿದಾಗ, ಸೊ ಇದನ್ನ ಡಿಲೀಟ್ ಮಾಡ್ತೀನಿ. ಮತ್ತೆ ಇದು ಟ್ಯಾಪ್ ಕೊಟ್ಟಿಲ್ಲ, ಆಮೇಲೆ ಟ್ಯಾಪೇ ಕೊಟ್ಟಿಲ್ಲ ಗುರು ಇವನು, ಅದು ಹೆಂಗ್ ಆನ್ ಮಾಡ್ತಾನೆ ಅನ್ಕೋಬಿಟ್ಟಿರಾ. ಇಲ್ಲೊಂದು ಟ್ಯಾಪ್, ಓಕೆ ಗುರು ಚಿಕ್ಕದಾಯ್ತಲ್ಲ ಅನ್ಕೋಬಿಟ್ಟು ಆಫ್ಸೆಟ್ ಎಂಟರ್ 1 inch. ನಾವು ಗೂಗಲ್ ಸ್ಕೆಚಬಲ್ ನೀಟಾಗಿ ಇನ್ನೂ ಜಾಸ್ತಿ ಕಾಮೆಂಟ್ ಮಾಡ್ಕೊಂಡು ಹೋಗೋಣ. ನನ್ಗೆ ಆಟೋಕ್ಯಾಡ್ ಅಲ್ಲಿ ಬೇಗ ಮುಗಿಸ್ಬೇಕಂತ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ.
ಓಕೆ, ಇದಿಷ್ಟು ಮತ್ತೆ ಹ್ಯಾಚ್ ಅನ್ನ ಮಾಡ್ಕೊಂಡು ನೀವು ಡಿಸೈನ್ ಅನ್ನ ಮಾಡ್ಕೋಬಹುದು. ಇವಿಷ್ಟು ವೀಕ್ಷಕರೇ ನಾವು ಒಂದು ಎಲ್ಲಿ ಸಾರಿ ನೋಡಿ, ಹೇಳೋ ಸ್ಪೀಡಲ್ಲಿ ಎಲ್ಲ ಏನೇನು ಮಾಡದೇನದೇ ಮರ್ತೋಗ್ಬಿಟ್ಟೆ. ಇವಿಷ್ಟು ನೀವು ಒಂದು ಇದು ಕಮೋಡ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಮತ್ತೆ ಅದರಲ್ಲಿರೋ ವಾಶ್ ಬೇಸಿನ್, ಮತ್ತೆ ಗ್ಯಾಸ್. ಮನೇಲಿ ನೋಡಿ ಗ್ಯಾಸೇ ಕಾಣೆಯಾಗಿದೆ, ನಾನು ಕಾಫಿ ಮಾಡ್ಕೊಂಡೆ ಮೂವ್ ಆಗ್ಬಿಟ್ಟಿದೆ. ಓಕೆ, ಗ್ಯಾಸ್ ನೀವು ಇಲ್ಲಿ ಕಾಫಿ ಮಾಡ್ಕೊ ಕುಡಿಬಹುದು, ಟೀ ಮಾಡ್ಕೊ ಕುಡಿಬಹುದು, ಯಾವ್ದು ಮಾಡ್ಕೊ ಕುಡಿತೀರಾ ಕುಡೀರಿ. ನೆಕ್ಸ್ಟ್ ಅದಾದ್ಮೇಲೆ ಸಿಂಕ್ ಮಾಡಿ, ಇಷ್ಟೇ ಮಾಡಿ ಅಂತ ಬೇಜಾರು ಮಾಡ್ಕೋಬೇಡಿ, ನೀವಿರೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಏನೇ ಡೌಟ್ ಇದ್ರು ಕೂಡ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೆಳಗಡೆ ಇದೆ, ಜಾಯ್ನ್ ಆಗಿ ಡೌಟ್ಗಳನ್ನ ಕೇಳಿ, ಜಾಸ್ತಿ ಡೌಟ್ ನ ಕೇಳಿ. ಯಾಕೆ ಅಂತ ಹೇಳಿದ್ರೆ ನೀವು ಡೌಟ್ ಕೇಳಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ತಿಳ್ಕೊಂಡು ನಿಮಗೆ ಹೇಳ್ಬೋದು. ಅದೇ ರೀತಿ ಇನ್ನೊಂದೇನಂದ್ರೆ ನಿಮ್ ನನಗ್ ಗೊತ್ತಿಲ್ದಿರೋದು ನಿಮಗೂ ಕೂಡ ಗೊತ್ತಿರ್ಬೋದು. ಯಾರು ಕೂಡ ಇಲ್ಲಿ ಎಲ್ಲಾನು ತಿಳ್ಕೊಂಡಿರೋ ಇರಲ್ಲ. ಸೊ ಜಾಸ್ತಿ ಡಿಸ್ಕಷನ್ ಮಾಡ್ಬೇಕಾಗುತ್ತೆ ನಾವು. ಅದಕ್ಕೋಸ್ಕರ ನೀವು ಕೇಳಿದ ಇನ್ನೊಂದು ಗ್ರೂಪ್ ಅಲ್ಲಿ ಇರೋರು ಮೆಸೇಜ್ ಅನ್ನ ನೋಡಿದಾಗ ಅವರಿಗೂ ಅರ್ಥ ಆಗುತ್ತೆ. ನಾವ್ ಯಾವತ್ತೂ ಕೂಡ ಒಬ್ರಿಗೊಬ್ರು ಡಿಸ್ಕಷನ್ ಮಾಡಬೇಕು, ನಮ್ಮಲ್ಲಿರೋ ನಾಲೆಡ್ಜ್ ಅನ್ನ ಶೇರ್ ಮಾಡ್ತಾ ಹೋಗ್ಬೇಕು. ಅವಾಗ ನಮ್ಮ ನಾಲೆಡ್ಜ್ ಬೆಳೀತಾ ಹೋಗುತ್ತೆ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ. ಮತ್ತೆ ಅದಕ್ಕೋಸ್ಕರ ಗ್ರೂಪ್ ಗಳಲ್ಲಿ ನೀವು ಡಿಸ್ಕಸ್ ಅನ್ನ ಮಾಡಿ, ಅದು ಎಲ್ರಿಗೂ ಒಳ್ಳೇದು ಅಂತ ಹೇಳ್ತೀನಿ. ಹಾಗೇನೇ ವೀಕ್ಷಕರೇ, ಕಾರ್ಮಿಕರನ್ನ ಗೌರವಿಸಿ ಅಂತ ಹೇಳ್ತಾ ಮುಂದಿನ 5ನೇ ತರಗತಿ ವಿಡಿಯೋದಲ್ಲಿ, ಸಾರಿ ಇದೇ 5ನೇ ತರಗತಿ ವಿಡಿಯೋ, ಮುಂದಿನ 6ನೇ ತರಗತಿ ವಿಡಿಯೋದಲ್ಲಿ ಮತ್ತೆ ಸಿಗೋಣ.